ನಮಸ್ಕಾರ ಸ್ನೇಹಿತರೆ, ನಿನ್ನೆ RCB ತಂಡ ಮೊಟ್ಟಮೊದಲ ಸೋಲನ್ನು ಗಳಿಸಿದೆ. RCB ತಂಡದ ಪರವಾಗಿ ಓಪನರ್ಸ್ಗಳಾದ ಪಿನ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಬರುತ್ತಾರೆ. ಪಿನ್ಸಾಲ್ಟ್ ಮೊದಲ ಚೆಂಡಲ್ಲಿ ಹೊಡಿಲಿಕ್ಕೆ ಮೇಲ್ಗಡೆ ಹೋಗಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ವಿರಾಟ್ ಕೊಹ್ಲಿ 16 ಚೆಂಡಲ್ಲಿ 32 ರನ್ನನ್ನು ಮಾಡುತ್ತಾರೆ. 7 4 ಹೊಡೆದು ಅವರು ಕೂಡ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ದೇವದತ್ ಪಡಿಕ್ಕಲ್ 7 ಚೆಂಡಲ್ಲಿ 14 ರನ್ನು 3 ಬೌಂಡರಿಯನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ನಾಯಕ ರಜತ್ ಪಾಟಿದಾರ್ ಅದ್ಭುತವಾಗಿ ಆಡಿದರು. 40 ಚೆಂಡಲ್ಲಿ 63 ರನ್, 3 ಬೌಂಡರಿ, 3 ಸಿಕ್ಸ್. ಅವರು ಅದ್ಭುತವಾಗಿ ಆಡಿದ್ದಕ್ಕೆ RCB ಸ್ಕೋರ್ ಬರಲಿಕ್ಕೆ ಕಾರಣ ಆಯಿತು. ಅವರು ಒಂದು ಬದಿಯಲ್ಲಿ ನಿಂತಿದ್ದರು. ಇನ್ನೊಂದು ಬದಿಯಲ್ಲಿ ಬ್ಯಾಟಿಂಗಿಗೆ ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಬರುತ್ತಾರೆ. ಟಿಮ್ ಡೇವಿಡ್ 9 ಚೆಂಡಲ್ಲಿ 13 ರನ್ನನ್ನು ಮಾಡಿ ಪೆವಿಲಿಯನ್ ಆಚೆಗೆ ಹೋದರೆ, ರೊಮಾರಿಯೋ ಶೆಫರ್ಡ್ 11 ಚೆಂಡಲ್ಲಿ 22 ರನ್ನನ್ನು ಮಾಡಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಟಿಮ್ ಡೇವಿಡ್ 2 4 ಹೊಡೆದಿದ್ದರು. ರೊಮಾರಿಯೋ ಶೆಫರ್ಡ್ 2 4 1 ಸಿಕ್ಸ್ ಅನ್ನು ಹೊಡೆದಿದ್ದರು. ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಸಬ್ ಆಗಿ ಬರುತ್ತಾರೆ. 15 ಚೆಂಡಲ್ಲಿ 29 ರನ್, 1 ಬೌಂಡರಿ, 2 ಸಿಕ್ಸ್ ಅನ್ನು ಹೊಡೆಯುತ್ತಾರೆ. ಅದೇ ರೀತಿ ಭುವನೇಶ್ವರ್ ಕುಮಾರ್ 7 ಚೆಂಡಲ್ಲಿ 9 ರನ್ನನ್ನು ಮಾಡಿ 1 4 ಅನ್ನು ಹೊಡೆಯುತ್ತಾರೆ. ಇವರಿಬ್ಬರು ಅದ್ಭುತವಾಗಿ ಕಡೆಯಲ್ಲಿ ಆಡುತ್ತಾರೆ. RCB ತಂಡ 201 ಅನ್ನು ಹೊಡೆದು 8 ವಿಕೆಟನ್ನು ಕಳೆದುಕೊಂಡಿರುತ್ತದೆ. ಒಂದು ಸಮಯದಲ್ಲಿ 97ಕ್ಕೆ 6 ವಿಕೆಟನ್ನು ಕಳೆದುಕೊಂಡಿತು. 150 ಬರ್ತದೆ ಇಲ್ಲ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅದೇ ಟೈಮಲ್ಲಿ ರಜತ್ ಪಾಟಿದಾರ್ ನಿಂತು ಒಳ್ಳೆ ಆಟವನ್ನು ಆಡಿದರು. ಮತ್ತು ಇಂಪ್ಯಾಕ್ಟ್ ಸಬ್ಬಾಗಿ ಬಂದಂಥ ವೆಂಕಟೇಶ್ ಅಯ್ಯರ್ ಕೂಡ ಅದ್ಭುತವಾಗಿ ಆಡಿದರು. RCB ತಂಡ 20 ಬೌಂಡರಿ 7 ಸಿಕ್ಸನ್ನು ನಿನ್ನೆ ಹೊಡೆದಿತ್ತು. RR ಬೌಲರ್ಗಳ ಪರವಾಗಿ 3 ಮಂದಿ 2 ವಿಕೆಟ್ ತೆಗೆದಿರುತ್ತಾರೆ. ಜೋಫ್ರಾ ಆರ್ಚರ್, ರವಿ ಬಿಷ್ಣೋಯಿ, ಬ್ರಿಜೇಶ್ ಶರ್ಮಾ ಇಬ್ಬರು 1 ವಿಕೆಟ್ ತೆಗೆದಿರುತ್ತಾರೆ. ರವೀಂದ್ರ ಜಡೇಜಾ ಮತ್ತು ಸಂದೀಪ್ ಶರ್ಮಾ. ರಾಜಸ್ಥಾನ ರಾಯಲ್ಸ್ ತಂಡ 202 ರನ್ನನ್ನು ಚೇಸ್ ಮಾಡಲಿಕ್ಕೆ ಬರುತ್ತಾರೆ. ಮೊದಲಿಗೆ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಬರುತ್ತಾರೆ. ಯಶಸ್ವಿ ಜೈಸ್ವಾಲ್ 8 ಚೆಂಡಲ್ಲಿ 13 ರನ್ನು, 2 ಸಿಕ್ಸನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅದಾದಮೇಲೆ ವೈಭವ್ ಸೂರ್ಯವಂಶಿ ಅದ್ಭುತವಾಗಿ ಆಡುತ್ತಾರೆ. 27 ಚೆಂಡಲ್ಲಿ 78 ರನ್ನು, 8 ಬೌಂಡರಿ, 7 ಸಿಕ್ಸನ್ನು ಹೊಡೆಯುತ್ತಾರೆ. ಅದ್ಭುತವಾಗಿ ಆಡುತ್ತಾರೆ. ಆಡಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಧ್ರುವಿ ಜುರೇಲ್ 43 ಚೆಂಡಲ್ಲಿ 81 ರನ್ನು, 8 ಬೌಂಡರಿ, 3 ಸಿಕ್ಸನ್ನು ಹೊಡೆಯುತ್ತಾರೆ. ಅದೇ ರೀತಿ ರವೀಂದ್ರ ಜಡೇಜಾ 25 ಚೆಂಡಲ್ಲಿ 24 ರನ್ನು, 1 ಬೌಂಡರಿಯನ್ನು ಹೊಡೆಯುತ್ತಾರೆ. ಇವರಿಬ್ಬರು ಕಡೆಯಲ್ಲಿ ನಿಂತು ಫಿನಿಶ್ ಮಾಡಿಕೊಟ್ಟು 204ಕ್ಕೆ 4 ವಿಕೆಟನ್ನು ಕಳೆದುಕೊಂಡು 6 ವಿಕೆಟ್ಗಳ ಭಾರೀ ಜಯ ನಿನ್ನೆ ರಾಜಸ್ಥಾನ ರಾಯಲ್ಸ್ಗೆ ಸಿಕ್ಕಿದೆ. ಈ ಸೀಸನ್ನಲ್ಲಿ ಇದುವರೆಗೂ ಅನ್ಬೀಟನ್ ಆದ ತಂಡವೆಂದರೆ ಅದು ರಾಜಸ್ಥಾನ ರಾಯಲ್ಸ್. ರಾಜಸ್ಥಾನ ರಾಯಲ್ಸ್ ತಂಡ 17 ಬೌಂಡರಿ 12 ಸಿಕ್ಸನ್ನು ಹೊಡೆದಿತ್ತು. RCB ತಂಡದ ಬೌಲರ್ಗಳ ಪರವಾಗಿ ಇಬ್ಬರೇ ವಿಕೆಟ್ ತೆಗೆದಿದ್ದು ಜೋಸ್ ಹೆಜಲ್ವುಡ್ 2 ವಿಕೆಟು, ಕುನಾಲ್ ಪಾಂಡೆ 2 ವಿಕೆಟು. ರಾಜಸ್ಥಾನ್ ರಾಯಲ್ಸ್ 6 ವಿಕೆಟ್ಗಳಿಂದ ಜಯಿಸಿದೆ. ಸಬ್ಸ್ಕ್ರೈಬ್ ಮಾಡಿ. ವೈಭವ್ ಸೂರ್ಯವಂಶಿ ಅದ್ಭುತವಾಗಿ ಆಡಿದ್ದಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ದು. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟು ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.